ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಸ್ವಕ್ಷೇತ್ರದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಟಿಕೆಟ್ ಅನ್ನ ಶೋಭಾ ಕರಂದ್ಲಾಜೆ ಅವರಿಗೆ ಕೊಡಬಾರದು ಅಂತ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೆ ಸ್ವಕ್ಷೇತ್ರದಲ್ಲೇ ವಿರೋಧ ವ್ಯಕ್ತವಾಗಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಟಿಕೆಟ್ ನೀಡದಂತೆ ಪತ್ರ ಅಭಿಯಾನ ನಡೆಸ್ತಾ ಇದ್ದಾರೆ. 2 ಬಾರಿ ಸಂಸದೆಯಾಗಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿಲ್ಲ. ಬಿಜೆಪಿ ಕಾರ್ಯಕರ್ತರು ಕೇಂದ್ರ ಸಚಿವೆ ಶೋಭಾ ವಿರುದ್ಧ ಪತ್ರ ಅಭಿಯಾನ ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರಿಗೆ, ನಡ್ಡಾ ಅವರಿಗೆ, ವಿಜಯೇಂದ್ರ ಅವರಿಗೆ ಪತ್ರ ಬರೀತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಸಾವಿರಾರು ಪತ್ರವನ್ನು ಕಾರ್ಯಕರ್ತರು ಬರೆದಿದ್ದಾರೆ. ಉತ್ತಮ ಅಭ್ಯರ್ಥಿಗೆ ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಬಿಜೆಪಿ ಕಾರ್ಯಕರ್ತರೇ. ಇದು ಬೇರೆಯವರು ಮಾಡ್ತಾ ಇರೋದಲ್ಲ, ಬಿಜೆಪಿಯ ಕಾರ್ಯಕರ್ತರೇ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟನ್ನು ಕೊಡಬೇಡಿ. ಯಾಕೆಂದರೆ 2 ಬಾರಿ ಸಂಸದರಾಗಿದ್ದರೂ ಕೂಡ ಅವರು ಯಾವುದೇ ಅಭಿವೃದ್ಧಿಯನ್ನು ಮಾಡಿಲ್ಲ ಅಂತ. ಹೈಕಮಾಂಡ್ ಮಟ್ಟಕ್ಕೆ ಹೋಗುತ್ತೆ ಈ ವಿಚಾರ ಟಿಕೆಟ್ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡೆಯೋಣ. ನಾರಾಯಣಗೌಡ, ಈಗ ಒಂದು ಗುಂಪು ಮಾತ್ರ ಈ ರೀತಿ ಪತ್ರ ಅಭಿಯಾನವನ್ನು ಮಾಡ್ತಾ ಇದೆಯಾ, ಅಥವಾ ಸಾರಾಸಗಟಾಗಿ ಎಲ್ಲ ಬಿಜೆಪಿ ಕಾರ್ಯಕರ್ತರು ಕೂಡ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ? ಅರುಣ್ ಅಂತಂದ್ರೆ ಈಗಾಗಲೇ ಶೋಭಾ ಕರಂದ್ಲಾಜೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರು, ಯಾಕೆಂದ್ರೆ ಚಿಕ್ಕಮಗಳೂರು, ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಒಂದು ಕಡೆ ಆ ಪ್ರಮೋದ್ ಮಧ್ವರಾಜ್ ಅವರ ಹೆಸರು ಕೂಡ ಕೇಳಿ ಬರ್ತಿರುವಂಥದ್ದು. ಯಾಕೆಂದ್ರೆ ಕಳೆದ 6 ತಿಂಗಳಿಂದಲೂ ಕೂಡ ಪ್ರಮೋದ್ ಮಧ್ವರಾಜ್ ಅವರು ಹಬ್ಬ ಹರಿದಿನಗಳಲ್ಲಿ ಅಲ್ಲಲ್ಲೇ ಪಕ್ಷದ ಅಂದ್ರೆ ಬ್ಯಾನರ್ಗಳನ್ನು ಹಾಕಿ, ಕಟೌಟ್ಗಳನ್ನು ಹಾಕಿ ಅವರು ಕೂಡ ಟಿಕೆಟ್ಗೆ ಕಸರತ್ತು ನಡೆಸಿರುವಂಥದ್ದು. ಜೊತೆಗೆ ಮತ್ತೊಂದು ಕಡೆ ಮಾಜಿ ಶಾಸಕ ಸಿ ಟಿ ರವಿ ಅವರ ಹೆಸರು ಕೂಡ ಕೇಳಿ ಬರ್ತಿದ್ದಂಥದ್ದು. ಜೊತೆಗೆ ಈಗ ಶೋಭಾ ಕರಂದ್ಲಾಜೆ ವಿರುದ್ಧ ಕಾರ್ಯಕರ್ತರೇ, ಬಿಜೆಪಿ ಕಾರ್ಯಕರ್ತರಿಗೆ ಈಗ ಅಸಮಾಧಾನ ಹೊರ ಆಗ್ತಿರುವಂಥದ್ದು. ಯಾಕೆಂತಂದ್ರೆ ಕಳೆದ 2 ಬಾರಿ ಅವರು ಸಂಸದಾಗಿದ್ದಾರೆ, 10 ವರ್ಷಗಳಿಂದ ಸಂಸದರಾಗಿದ್ದಾರೆ. ಆದರೆ ಈವರೆಗೂ ಕೂಡ ಅವರು ಕ್ಷೇತ್ರದಲ್ಲಿ ಒಂದು ಸಮರ್ಪಕವಾದಂಥ ಯಾವುದೇ ಅಭಿವೃದ್ಧಿ ಕೆಲಸವನ್ನು ಸಹ ಮಾಡಿಲ್ಲ. ಹಾಗಾಗಿ ಈ ಬಾರಿ ಅವರಿಗೆ ಟಿಕೆಟ್ ಕೊಡಬೇಡಿ, ಅಂದ್ರೆ ಆ ಕ್ಷೇತ್ರವನ್ನು ಉಳಿಸಿ ಅಂತ ಒಂದು ಅಭಿಯಾನ. ಹಾಗಾಗಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಗ್ಬೋದು, ಮತ್ತೆ JP ನಡ್ಡಾ ಅವರಿಗೆ, ಮತ್ತೆ ವಿಜಯೇಂದ್ರ ಅವರಿಗೂ ಕೂಡ ಮನವಿ ಮಾಡ್ಕೊಂಡಿರುವಂಥದ್ದು. ಪತ್ರದ ಮುಖಾಂತರ ಸುಮಾರು 3,000ಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರು, 3 ಜನ ಅಂದ್ರೆ ಏನು ಪಕ್ಷದ ಪ್ರಮುಖರಿದ್ದಾರೆ, ಅವರಿಗೆ ಈಗಾಗಲೇ ಒಂದು ಪತ್ರದ ಮೂಲಕ ಅಭಿಯಾನ ಕೂಡ ಮಾಡ್ತಾ ಇರುವಂಥದ್ದು. ಇದು ಒಂದು ಕಡೆ ಆದರೆ ಈಗಾಗಲೇ ಈ ಹಿಂದೆ ಅಂತಂದ್ರೆ ಕಳೆದ 1.5-2 ತಿಂಗಳ ಹಿಂದೆ ಕೂಡ ಚಿಕ್ಕಮಗಳೂರಿಗೆ ವಿಜಯೇಂದ್ರ ಅವರು, ಏನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಚಿಕ್ಕಮಗಳೂರಿಗೆ ಬಂದಂತ ಸಂದರ್ಭದಲ್ಲೂ ಕೂಡ ಚಿಕ್ಕಮಗಳೂರು ನಗರದ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಬಾರಿ ಆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಬೇಡ, ಹೊಸೊಬ್ಬರಿಗೆ ಕೊಡಿ ಅಂತಂದ್ರೆ ಸಿ ಟಿ ರವಿ ಅವರಿಗೆ ಟಿಕೆಟ್ ಕೊಡಿ ಅಂತಾನೂ ಕೂಡ ಅವ್ರ ಹತ್ರ ಒಂದು ಮನವಿ ಮಾಡ್ಕೊಂಡಿದ್ದಂಥದ್ದು. ಆಗ ವಿಜಯೇಂದ್ರ ಅವರು ಕೂಡ ಇಲ್ಲ, ಅದನ್ನ ಪಕ್ಷ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಆ ನಿಟ್ಟಿನಲ್ಲಿ ಟಿಕೆಟ್ ಹಂಚಿಕೆ ಆಗುತ್ತೆ ಅನ್ನುವಂತ ಆ ಕಾರ್ಯಕರ್ತರು ಕೂಡ ಒಂದು ಸ್ಪಷ್ಟನೆ ನೀಡಿದಂಥದ್ದು. ಆದ್ರೆ ಈಗ ಚುನಾವಣೆ ಅಂದ್ರೆ ಇನ್ನ ಒಂದು ತಿಂಗಳು ವರ್ಷದಲ್ಲಿ ಚುನಾವಣೆ ಇರುವಂತದ್ದು. ಈಗ ಬಿಜೆಪಿ ಕಾರ್ಯಕರ್ತರು ಈಗ ಶೋಭಾ ಕರಂದ್ಲಾಜೆ ವಿರುದ್ಧ ಅಸಮಾಧಾನ ಹೊರ ಆಗ್ತಿರುವಂತದ್ದು. ಜೊತೆಗೆ ಅವರಿಗೆ ಟಿಕೆಟ್ ಕೊಡಬೇಡಿ, ಕ್ಷೇತ್ರ ಉಳಿಸಿ ಅಂತ ಈಗಾಗಲೇ ಸುಮಾರು 3,000ಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರೇ ಪತ್ರ ಚಳವಳಿ ನಡೆಸ್ತಾ ಇರುವಂತದ್ದು. ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ.